ಇವಾಗ ಟೋಟಲ್ ಆಗಿರೋದು 5,60,000. ನನ್ನ ಹೆಂಡತಿ ಏನೋ ಕೆಲಸ ಮಾಡ್ತಾವಳೆ ಇಂಟ್ರೆಸ್ಟಿಂಗ್ ಆಗಿ. ನಾವು ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿಸಿದೀವಿ. ನಂಗೆ ತುಂಬ ಇಷ್ಟ ಆಯಿತು. ಒಂದು ತಲೆ ಎತ್ಬಿಟ್ರೆ ಕೇಳ್ರಿ ಅವನು. ಈ ಸತಿ ಏನೋ ಒಂದು ಮಾಡೋಣ ಅಂತ ಇದ್ದೀವಿ. ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಎಲ್ಲ ಟೀಚರ್ ಫಸ್ಟ್ ಇವರೇ ಇದ್ದಿದ್ದು. ರಂಗೋಲಿ ಹಾಕ್ತಾ ಇದ್ದಾರೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ರಜಾ ಇದೆ ನಮಗೆ ಆಫೀಸು. ನಾಳೆ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಶಾಪಿಂಗ್ ಹೋಗಿ ಬಂದಿದ್ವಿ. ಆಮೇಲೆ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗೆಲ್ಲ ಕೂಡಿಸ್ತಾ ಇದ್ದೀವಿ. ಸ್ವಲ್ಪ ಯುನೀಕ್ ಆಗಿರಲಿ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ಸತಿ ಡೆಕೋರೇಷನ್ಗೆ. ನಿಮ್ಗೆ ತೋರಿಸ್ತೀವಿ ಹೆಂಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ. ಸೊ ಕೀಪ್ ವಾಚಿಂಗ್. ಇದು ಬ್ಯಾಕ್ ಡ್ರಾಪಿಗೆ ರೆಡಿ ಮಾಡ್ತಾ ಇದ್ದೀವಿ. ಕಟಿಂಗ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಮೂನು ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ಯೂಸ್ ಮಾಡಿದ್ವಿ. ಅದು ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಇದೆ, ನೋಡಿ ಅದು ಹೆಂಗಿತ್ತು ಅಂತ. ಮುನ್ನೆ ರೀಯೂಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಟ್ಕೊಂಡಿದ್ವಿ ಯಾರು ತೊಗೋತಾರೆ ಅಂತ, ಬಟ್ ಯಾರೂ ತೊಗೊಳ್ಳಿಲ್ಲ. ನಮ್ಮ ಮಮ್ಮಿ ರೆಡಿ ಮಾಡ್ತಾ ಇದ್ದಾರೆ. ಈ ಸತಿ ಡಿಫ್ರೆಂಟಾಗಿ ಕೂರ್ಸೋಣ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ದೇವ್ರದ್ದು ಸ್ಟ್ಯಾಂಡ್ ಎಲ್ಲ ತೊಗೊಬಂದಿದ್ದಾರೆ. ಎಲ್ಲಿ ತೊಗೊಬಂದ್ರಿ, ಎಷ್ಟಾಯಿತು, ಏನು ಕತೆ ಹೇಳ್ರಿ. ಚಿಕ್ಕಪೇಟೆಗೆ ಹೋಗಿದ್ವಿ. ತೋರಿಸ್ಬೋದಿತ್ತಿಲ್ಲ ನಮ್ದು ಸ್ಟ್ಯಾಂಡ್. ಇಲ್ಲ ಅದು ಮೊದಲು ಬಂದಿದ್ದು ಬರೀ ಈ ಥರ ರೌಂಡ್ ಇರೋದು ಇಷ್ಟು ಮಾತ್ರ ಇರ್ತಾ ಇತ್ತು. ಇವಾಗ ಹೊಸ್ದಾಗಿ ಬಂದಿದೆ. ಅದಕ್ಕೆ ತೊಗೊಂಬಂದಿದ್ರು ಕೈ ಕಾಲು ಕಟ್ಟೋದೆಲ್ಲನೂ ಇರಲಿಲ್ಲ. ಎಕ್ಸ್ಟ್ರಾ ನಾವೇ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ತಂದಿರಲಿಲ್ಲ. ಇದೊಂದು ಆಸೆ ಆಯ್ತು, ನಾನೇ ಮಾಡಿಸ್ಬೇಕು ಅಂತ ಏನೇನೋ ಐಡಿಯಾ ಮಾಡ್ತಿದ್ದೆ, ಆಗಲೇ ಇಲ್ಲ. ಸರಿ ಈ ಸಲ ಹೋದಾಗ ಇದೇ ಥರದ್ದು ಬೇಕು ಅಂತ ಹುಡುಕ್ತಾ ಇದ್ದೆ, ಸಿಕ್ತು. ಇದು ನೋಡ್ರಿ ನೀಟಾಗಿ ಸ್ಯಾರಿ ಹಾಕಿದ್ದೀನಿ. ಈಗ ಇದು ಕಾಲು ಈಸಿಯಾಗಿ ಇಟ್ಟು ಹಿಂಗೆ ಟೈ ಮಾಡಿಬಿಡ್ಬೋದು. ಹಿಂಗೆ ಇಟ್ಬಿಟ್ಟು ಕೈಯೂ ಅಷ್ಟೇ ನೋಡಿ. ಇವಾಗ ಸುಮ್ಮನೆ ಹಂಗೆ ನಾನು ಇಟ್ಟಿದ್ದೀನಿ ಟ್ರಯಲ್ಗೆ. ಇದು ಈ ಥರ ಕೈ ಇಟ್ಟು ಇಲ್ಲಿ ಕಲಶ ಇಟ್ಟು ರೆಡಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆಮೇಲೆ ಇಲ್ಲಿ ಇಡಬೇಕಾದ್ರೂ ಅಷ್ಟೇ, ಬರೀ ಸ್ಟ್ಯಾಂಡ್ ಅಂತ ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಾವು ಇಲ್ಲಿ ಶಾಸ್ತ್ರೋಕ್ತವಾಗಿ ನಾವು ಕಳಸ ಅಕ್ಕಿ ತಟ್ಟೆ ಇಟ್ಬಿಟ್ಟು ಇದರಲ್ಲಿ ಅಕ್ಕಿ ಹಾಕಿ ಕಳಸ ಇಟ್ಟು ಕಾಯಿ ಇಡೋದಕ್ಕೆ ಒಂದೇ ಸಿಂಗಲ್ ಕಳಸ ಇಡಬೇಕು. ಇದು 1,000 ರೂಪಾಯಿ ಕೊಟ್ಟೆ ನಾನು. ಇಲ್ಲೆಲ್ಲ ಕೇಳಿದ್ದೆ, ಚಿಕ್ಕಪೇಟೆನಲ್ಲಿ 1,000 ರೂಪಾಯಿ ಕೊಟ್ಟೆ. ಇದು ಇಲ್ಲೇ ಕೇಳಿದ್ದೆ ನಾನು. ಇಲ್ಲಿ ಸ್ವಲ್ಪ ಲೇಔಟಲ್ಲೆಲ್ಲ 1,400-500 ಹೇಳಿದ್ರು. ಇಲ್ಲಿ ತೊಗೊಂಡಿರ್ಲಿಲ್ಲ. ಚಿಕ್ಕಪೇಟೆನಲ್ಲಿ ಕಣ್ಣಿಗೆ ಬಿತ್ತೆ ಪಟ್ ಅಂತ ತಗೊಂಡ್ಬಿಟ್ಟೆ. ನಮ್ಮ ತಾತ ಏನೋ ಮಾಡ್ತಾ ಇದ್ದಾರೆ. ತಾತ ಏನು ಮಾಡ್ತಾ ಇದ್ದೀರಾ? ಲೈಟಿಂಗ್ ಮಾಡ್ತಾ ಇದ್ದೀನಿ. ಯಾವ ಸರಿ ಇದೆ, ಯಾವ ಸರಿ ಇಲ್ಲ ಅಂದ್ಬಿಟ್ಟು ಡೆಕೋರೇಷನ್ ಮಾಡೋದಕ್ಕೆ ಲೈಟಿಂಗ್ ಮಾಡ್ತಾ. ನಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಎಲ್ಲ ಟೀಚರ್ ಫಸ್ಟ್ ಇವರೇ ಇದ್ದಿದ್ದು. ಇವಾಗ ನಾನೇನು ಈ ಥರ ಎಲ್ಲ ಕ್ರಾಫ್ಟಿಂಗ್ ಐಡಿಯಾ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಂದು ಬೇಸ್ ಬಂದ್ಬಿಟ್ಟು ಇವರೇ ನನಗೆ ಐಡಿಯಾ ಕೊಡ್ತಾ ಇದ್ದಿದ್ದು. ಮತ್ತು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಿದ್ದು ಇವರೇ. ಈಗ ಎಲ್ಲ ನಾವೇ ಮಾಡ್ತೀವಿ. ಸಂದೇಶ್ ಇವಾಗೆಲ್ಲ ನಾವೇ ಮಾಡ್ತೀವಿ. ಬಂದಿದ್ದಾರೆ, ಯಜಮಾನರು ಸೊ ಎಲ್ಲ ನಾವೇ ಮಾಡ್ತೀವಿ. ಅದು ಇದು ಹೆಲ್ಪ್ ಮಾಡ್ತಾರೆ ತಾತ. ಟೈಯಿಂಗ್ ಮಾಡೋದು ಮೇಲೆ ನೋಡಿ, ಇವಾಗ ಎಲ್ಲ ತಂತಿ ಎಲ್ಲ ಕಟ್ಟಿದ್ವಿ ಆ್ಯಕ್ಚುಲಿ ಸೀರಿಯಲ್ ಲೈಟ್ ಎಲ್ಲ ಬಿಡೋಕ್ಕೆ. ಸೊ ಅದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ತಾತ. ಥ್ಯಾಂಕ್ ಯು. ಸೊ ನಮ್ಮ ಮನೇಲಿ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ನಾನೇ ಮಾಡ್ತಾ ಇರಲಿಲ್ಲ, ಈಗೊಂದು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ, ಬರೀ ಡೆಕೋರೇಷನ್ದು ಮಾಡ್ತಾಯಿದ್ದೆ. ಆಮೇಲೆ ಸ್ಯಾರಿ ಉಡ್ಸೋದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆ. ಈ ಸತಿಯಿಂದ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇವತ್ತು ಫುಲ್ಲು ಏನಿದೆ ಎಲ್ಲ ಪ್ರಿಪೇರ್ ಮಾಡ್ತೀವಿ. ಪ್ರಿಪೇರ್ ಮಾಡಾದಮೇಲೆ ಔಟ್ಪುಟ್ಟು ಲೈಟಾಗಿ ತೋರಿಸ್ತೀನಿ ಅಷ್ಟೇ. ಇಲ್ಲ ನಾಳೆ ಫುಲ್ಲು ಔಟ್ಪುಟ್ ಹೆಂಗಿದೆ, ನಾಳೆ ಏನಕ್ಕೆ ಪೂಜೆ ಮಾಡ್ತಾರೆ, ಹೆಂಗೆ ಪೂಜೆ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲ ನಾಳೆ ತೋರಿಸ್ತೀನಿ. ಎಷ್ಟು ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ಟೋಟಲ್ ಆಗಿರೋದು 5,60,000. ಅದ್ರ ಮೇಲೂ ಹೋಗ್ಬೋದು. ಎಲ್ಲ ಹೆಂಗೆ ಅಂದರೆ ನೋಡಿ, ಇಲ್ಲಿ ನೋಡಿ ಎಲ್ಲ ಇಲ್ಲಿ ಟೋಟಲು 5,60,000 ಇದೆ. ನೆನ್ನೆ ತಾನೇ ಪ್ರಿಂಟ್ ಹಾಕ್ಸ್ಕೊಬಂದ್ವಿ. 5 ಲಕ್ಷ ಪ್ರಿಂಟ್ ಹಾಕ್ಸ್ಕೊಂಬಂದಿದ್ದೀನಿ. 5.5 ಲಕ್ಷ. ನಾಳೆ ಎಷ್ಟರಲ್ಲಿ ಎಲ್ಲ ಒರಿಜಿನಲ್ ನೋಟ್ ಆಗಿಬಿಟ್ರೆ ಅದರಲ್ಲಿ 1,000 ರೂಪಾಯಿ ನಿಂಗೆ ಕೊಟ್ಬಿಡ್ತೀನಿ. 1,000 ರೂಪಾಯಿ ನೀನೇ ಇಟ್ಕೊ, ಬೇಡ ನನಗೆ. ಸೊ ಇವಾಗ ನೋಟ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ.
ಕೋನ್ ಶೇಪ್ ಮಾಡಿಕೊಂಡು ಇಷ್ಟು ರೆಡಿ ಆಗಿದೆ. ಈಗ ಇನ್ನು ಬೇಜಾನ್ ಕೆಲಸ ಇದೆ. ಲಾಸ್ಟ್ ಇಯರು ಏನು ಥರ ಮಾಡಿದ್ವಿ ನಾವು? ಮರ ವೃಕ್ಷ. ಹಾಂ, ವೃಕ್ಷ ವಿಲೇಜ್ ಥೀಮಲ್ಲಿ ಲೈಕ್ ಮರ ಕೆಳಗಡೆ ದೇವ್ರಿರೋ ಥರ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಇದೆ ನೋಡ್ಕೊಳ್ಳಿ, ಅದು ಇದೆ. ಗಣೇಶ ಹಬ್ಬಕ್ಕೆ ಅದು ಮೂನ್, ಹಾಂ ಇಸ್ರೋ ಮೂನ್ ಮಾಡಿದ್ವಿ, ಅದು ಇದೆ, ಎಲ್ಲ ಇದೆ. ಸೊ ಈ ಸತಿ ನೋಟಲ್ಲಿ ಮಾಡೋಣ ಅಂತ ನಮ್ಮಪ್ಪ ಒರಿಜಿನಲ್ ನೋಟಲ್ಲಿ ಮಾಡಿದ್ರಂತೆ ಹಳೇ ಕಾಲದಲ್ಲಿ. ಬಟ್ ಸದ್ಯಕ್ಕೆ ನಮ್ಮದು ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಸದ್ಯಕ್ಕೆ 5.5 ಲಕ್ಷ ಮಾತ್ರ ಇನ್ವೆಸ್ಟ್ ಮಾಡ್ತಾಯಿದ್ವಿ. ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ ನನಗೂ ಐಡಿಯಾ ಇಲ್ಲ. ಬುದ್ಧಿ ಬದಾಗಿದೆ, ನೋಡ್ತಾನೇ ಇದ್ದೀನಿ, ಮಾಡ್ತಾನೇ ಇದ್ದಾರೆ. ಹೇಳ್ರಮ್ಮ, ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಏನು ಅಂತ? ವರಮಹಾಲಕ್ಷ್ಮಿ ಹಬ್ಬನ 25 ವರ್ಷ ನನ್ನ ಮದುವೆ ಆದಾಗಿಂದ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಡೆಕೋರೇಷನ್ ಇವಾಗ 25 ವರ್ಷದಿಂದ ಅಂದರೆ ಹೆಂಗೆ ಅಂದರೆ ನಾವು ಚಿಕ್ಕ ಮನೆಯಲ್ಲಿದ್ದಾಗ ದೇವ್ರ ಮನೆಯಲ್ಲೇ ಇಡಬೇಕಾದ್ರೆ ಅಲ್ಲಿ ಎಷ್ಟು ವ್ಯವಸ್ಥೆ ಆಗ್ತಿತ್ತು ಆ ಥರ ಮಾಡ್ತಾಯಿದ್ವಿ. ಆಮೇಲೆ ಸ್ವಲ್ಪ ಹಾಲಲ್ಲಿ ಕೂಡ್ಸೋದಕ್ಕೆಲ್ಲ ಜಾಗ ಆದಮೇಲೆ ಪ್ಲೇಸ್ ಫುಲ್ಲೂ ಕವರ್ ಆಗೋಂಗೆ ಒಂದೊಂದು ಸಲ ಒಂದೊಂದು ಅಲಂಕಾರ ಮಾಡ್ತೀವಿ. ಆಮೇಲೆ ಈ ಸಲ ಈ ನೋಟಿಂದ ಮಾಡ್ತಾ ಇದ್ದೀವಲ್ಲ, ಇದು ಒರಿಜಿನಲ್ ನೋಟಿಂದಾನೇ ಮಾಡಿದರು ನಿಮ್ಮಪ್ಪ. ಆಗ ನೀನು ಏನು 2 ವರ್ಷ ಹುಡುಗಿನೋ 3 ವರ್ಷ ಹುಡುಗಿನೋ ನೀನು, ಅವರು ಒಬ್ಬರೇ ಪಾಪ ಎಲ್ಲ ಕುತ್ಕೊಂಡು ಒರಿಜಿನಲ್ ನೋಟ್ಸ್ ಎಲ್ಲ ಅಂಟಿಸಿ ಫುಲ್ಲು ಸ್ಕ್ರೀನ್ ಥರ ಮಾಡಿ ಮಾಡಿದರು ಚೆನ್ನಾಗಿ. ಆಯಿತಾ? ಒರಿಜಿನಲ್ ನೋಟ್ಗಳಿದೆ ನೋಡು. ಅದರಲ್ಲಿ 1-2 ನೋಟು ಮಿಸ್ ಆಗಿತ್ತು. ಹೆಂಗಾಗಿತ್ತು ಗೊತ್ತಿಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನಾನು ದೊಡ್ಡೊಳಗಿದ್ರೆ ನಾನೇ ಎತ್ಕೊಂಡಿರ್ತಿದ್ದೆ. ಅದಕ್ಕೆ ಅನ್ಸುತ್ತೆ ಒರಿಜಿನಲ್ ನೋಟ್ ಕೊಡ್ತಾ ಇಲ್ಲ ನಮ್ಮಪ್ಪ. ನಾನೇ ಅರ್ಧ ಎತ್ಕೊಂಡಿರ್ತೀನಿ ಅಂತ ಹಂಗೋಯ್ತು. ಒಟ್ಟಿನಲ್ಲಿ ಹಂಗಾಗಿತ್ತು. ಮಾಡಿದ್ವಿ ಒರಿಜಿನಲ್ ನೋಟಲ್ಲೇ ಮಾಡಿದ್ರು. ಇವಾಗ ಪಾಪ ಮತ್ತೆ ಇವಾಗ ಮಾಡ್ಬೇಕು ತಾನೆ ಒರಿಜಿನಲ್ ನೋಟಲ್ಲಿ. ಒರಿಜಿನಲ್ ನೋಟಲ್ಲಿ ಮಾಡಿದಿದ್ರೆ ಕಥೆನೇ ಬೇರೆ. ನಾನೇ ಅರ್ಧ ಎತ್ಕೊಂಡು ಹೋಗಿರ್ತಿದ್ದೆ. ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಬರೋದಿರ್ಲಿ, ಇವರು ಡೆಕೋರೇಷನ್ ಐಟಮ್ ತಗೊಂಬಂದು ತುಂಬದೇ ಸಾಕು ನನಗೆ. ಎಷ್ಟು ಐಟಮ್ಸು ಹೊಸ್ದಾಗಿ ಏನೇನು ಬಂದಿರುತ್ತೋ ಮಾರ್ಕೆಟ್ಗೆ, ಡೆಕೋರೇಷನ್ ಐಟಮ್ಸು, ಲೈಟಿಂಗ್ಸ್ ಅಂತೆ, ಆಮೇಲೆ ಫ್ಲವರ್ ಡೆಕೋರೇಷನ್ಸ್ದು, ತೋರಣಗಳು, ತೋರ್ಮಾಲೆ, ಆಮೇಲೆ ತೋರ್ಮಾಲೆ ಬೇರೆ ತೊಗೊಂಬಂದಿದ್ದಾರೆ. ನೀವು ನೋಡಿಲ್ಲ ಇನ್ನು. ಏನು ತೋರ್ಮಾಲೆ? ಬಾಗ್ಲಿಗೆ ಹಾಕ್ತಿವಲ್ಲ, ಅದು ಹೂ ತೋರ್ಮಾಲೆ ಹಳೇದಾಗಿತ್ತು ಅಂದ್ಬಿಟ್ಟು ತೋರ್ಮಾಲೆ ತೊಗೊಂಡಿದ್ದಾರೆ. ಬರೀ ಇಂಥ ಖರ್ಚುಗಳೇ ಜಾಸ್ತಿ ಇದೆ. ಇನ್ನೇನು ಗಣೇಶ ಹಬ್ಬ ಬರ್ತಾ ಇದೆ, ಇನ್ನು ಅದಕ್ಕೆ ಬೇರೆ ಡೆಕೋರೇಷನ್ಸು. ಆಮೇಲೆ 1 ವರ್ಷ ಮಾಡಿರೋ ಥೀಮ್ ಬೇರೆ ಹುಡ್ಕೋದು. ಅಯ್ಯೋ ಇದು ಮಾಡ್ಬಿಟ್ಟಿದ್ದೀವಿ ಅಂದ್ಕೊಂಡು ಈ ಸತಿ ನನಗೆ ಅದೇ ಪ್ರಾಬ್ಲಮ್ ಆಗಿದ್ದು. ಥೀಮ್ ಹುಡ್ಕೋದೇ ತಲೆನೋವು ಆಗ್ಬಿಟ್ಟಿತ್ತು. ಬಟ್ ಆಮೇಲೆ ನಮ್ಮಪ್ಪ ನೋಟಿಂದ ಏನಾದರೂ ಮಾಡ್ರಿ ಅಂದರು. ನೋಟಿಂದ ಏನು ಮಾಡೋದಂತಾನೆ ತಲೆ ಕೆಟ್ಟೋಗಿತ್ತು. ಬಜೆಟ್ ಸ್ವಲ್ಪ ಟೈಟ್ ಇದ್ದಿದ್ದರಿಂದ ಈ ಸತಿ ಏನೋ ಒಂದು ಮಾಡೋಣ ಅಂತ ಇದ್ದೀವಿ. ಹೆಂಗೆ ಬರುತ್ತೆ ಐಡಿಯಾ ಇಲ್ಲ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ವಲ್ಪ ಒಂದು ರೇಂಜಿಗೆ ಕೆಲಸ ಆಗ್ತಾ ಇದೆ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಗೊತ್ತಲ್ಲ, ಹುಡುಗಿರಿಗೆ ಹಬ್ಬ ಬಂತು ಅಂದರೆ ಸ್ವಲ್ಪ ಪಾರ್ಲರ್ಗೆ ಹೋಗಬೇಕಾಗತ್ತೆ. ಇವರಿಬ್ರಿಗೆ ಮಾಡೋಕ್ಕೆ ಹೇಳಿದ್ದೀನಿ. ಅಸಿಸ್ಟೆಂಟ್ಸ್ ನಾನು ಬರೋ ಅಷ್ಟರಲ್ಲಿ ಎಲ್ಲ ಆಗಿರಬೇಕು. ಅಸಿಸ್ಟೆಂಟ್ ನಂಬರ್ 1 ನನ್ನ PA ಸಂದೇಶ್ ಆರ್ ಅಂತ, ಅವ್ರಿಗೆ ಒಂದು ವರ್ಕ್ ಅಲಾಟ್ ಮಾಡಿ ಹೋಗ್ತಾ ಇದ್ದೀನಿ. ಇವ್ರು ನನ್ನ ನೆಕ್ಸ್ಟ್ ಅಸಿಸ್ಟೆಂಟು. ಪಾಪ ನಾವು ಮಾಡಬೇಕಾಗಿದ್ದ ಕೆಲಸ ಅವರು ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಮಾಡಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನಾನು ಬರೋಷ್ಟರಲ್ಲಿ ಮುಗಿಸಿರ್ಬೇಕಾಯ್ತಾ? ಒಂದು ತಲೆ ಎತ್ಬಿಟ್ರೆ ಕೇಳ್ರಿ ಅವನು. ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದೆ. ಹೆಂಗೆ ಬರೋದು ಗೊತ್ತಿಲ್ಲ. ಔಟ್ಪುಟ್ಟು ಹೊಸ ಟ್ರಯಲ್ ಇದು. ಹೆಂಗಾದರೂ ಬರಲಿ, ನಮ್ಮದೇ ಐಡಿಯಾ, ಏನೂ ಮಾಡೋಕ್ಕಾಗಲ್ಲ. ಏನನ್ಸುತ್ತೆ, ಹೆಂಗೆ ಬರುತ್ತೆ ಅನಿಸುತ್ತೆ ನಿಮಗೆ? ಶ್ರಮ ನಾನು ಹಾಕಿದ್ದೀನಿ. ಹೆಂಗೆ ಬರೋದು ಬಿಡುತ್ತೋ
ದೇವ್ರಿಗೆ ಬಿಟ್ಟು ಇದಾದ್ಮೇಲೆ ಏನು ಮಾಡೋದು ಇದು ನೋಟ್ಗಳೆಲ್ಲ? ರಿಸರ್ವ್ ಬ್ಯಾಂಕ್ ಹೋಗಿ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಇದ್ದೀವಿ. ಕೊಟ್ಟು ಕಳಿಸ್ತಾರೆ ಬಾಪ್ಪ ನೀನೇ ಫಸ್ಟು ಅಂತ. ನನಗಂತೂ ಇದು ನೋಡ್ತಿದ್ರೆ ಮಸ್ತಾಗಿ ಕಾಣಿಸ್ತಾ ಇದೆ. ಇನ್ನೂ ಒಂದು ಕಲರ್ ಬರುತ್ತೆ, ಅದು ಬಂದಾದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಏನು ಬೆಳ್ಳಗೆ ಕಾಣಿಸ್ತೀನಿ ಅನ್ಕೋತಾ ಇದ್ದೀರಾ? ಇಲ್ಲಿ ಹಂಗೆ ಲ್ಯಾಂಪ್ ಹಾಕಿದ್ದೀವಿ ಫೋಕಸ್ಗೆ. ರಕ್ಷಿತಾ ಏನು ಮಾಡ್ತಾ ಇದೀಯಾ? ನೋಡಿ ಎಷ್ಟೆಲ್ಲ ಕೆಲಸ ಮಾಡೋಳೆ ರಕ್ಷಿತಾ. 5.5 ಲಕ್ಷದ್ದು ನೋಟ್ ಅನ್ಸೋ ಕಾನ್ಸೆಪ್ಟ್ ಮುಗೀತು. ನನ್ನ ಹೆಂಡತಿ ಏನೋ ಕೆಲಸ ಮಾಡ್ತಾವಳೆ ಇಂಟ್ರೆಸ್ಟಿಂಗ್ ಆಗಿ. ಇಟ್ಬಿಡು ನೀನು, ಅದು ನಾನು ಮಾಡ್ತೀನಿ. ಹಾಯ್. ಸೊ ಅವಾಗಿಂದ ಮಾಡಿ ಆಲ್ರೆಡಿ ಸಂಜೆ ಆಗ್ಬಿಟ್ಟಿದೆ. ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಆಗಿಲ್ಲ ಟೈಮು. ಸೊ ನೋಡ್ಬೋದು ನೀವು ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅದು ಫುಲ್ಲು ನೋಟ್ಸ್ ಮಿಕ್ಕಿದೆ, ಆಲ್ಮೋಸ್ಟ್ ಒಂದು ಮಿಕ್ಕಿದೆ ಇನ್ನು. ಇವಾಗ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದೀವಿ. ಬೊಂಬೆಗೆ ಇನ್ನೇನು, ಲಕ್ಷ್ಮಿಗಲ್ಲ. ಇವಳು ನೋಡ್ರಿ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡೋದು, ಇವಳು ಮಾತ್ರ ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ಟು ಹೆಸರು ತೊಗೊಂಡ್ಬಿಡ್ತಾಳೆ. ಪಾಪ ನಮ್ಮಮ್ಮ ಭಾರ ಎತ್ತಬಾರ್ದು ಅಂತ ಎತ್ಕೊಂಡೋಗಿ ಇಟ್ಟೆ ಅಷ್ಟೇ. ನೀನು ಪೇಷಂಟು, ನೀನು ಭಾರ ಎತ್ತಬಾರ್ದು. ನೋ ಪೇಷಂಟ್. ಪೇಷನ್ಸ್. ಬರೀ ಓಸಿ ಬಿಲ್ಡಪ್ಗಳು ಹಾಕೋತ. ನಂಗೆ ಸ್ಯಾರಿ ಉಡ್ಸೋಕೆ ಬರಲ್ಲ, ಸ್ಯಾರಿ ಉಡ್ಸೋದು ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ. ಅದು ನಾವು ಅಮ್ಮಂಗೆ ತಲೆ ತಿಂತೀನಿ, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಡೈರೆಕ್ಷನ್ ಕೊಡ್ತು ಅಂತ ಹೇಳಿ. ಸೊ ಮುಂದೆ ಪ್ರಿಪ್ರೇಷನ್ಸ್ ನಡೀತೈತೆ, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ. ಎವ್ರಿ ಟೈಮ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಮುಖವಾಡ ಯೂಸ್ ಮಾಡ್ತಾ ಇದ್ವಿ. ಅದು ಬೆಳ್ಳಿದು ಒಂದು ಇಷ್ಟು ದೊಡ್ಡದಿತ್ತು. ಅದು ಆ್ಯಕ್ಚುಲಿ ಶೈನಿಂಗ್ ಇತ್ತು, ಲೈಕ್ ನಾರ್ಮಲ್ ಬೆಳ್ಳಿ ಎಲ್ಲ ಹಿಂಗೆ ಶೈನ್ ಬರುತ್ತೆ. ನಮ್ಮ ಹತ್ರ ಫೋಕಸ್ ಲೈಟ್ ಎಲ್ಲ ಹಾಕಿದ್ರೆ ಮುಖ ಕಾಣಿಸ್ತಾ ಇರಲಿಲ್ಲ ಅಮ್ಮದು. ಲೈಕ್ ನಾವು ಏನು ಅದ್ರ ಮೇಲೆ ಡೆಕೋರ್ ಮಾಡಿದ್ರು, ಏನು ಐಲೈನರಲ್ಲಿ ಬರೆದ್ರೂ ಅದು ಬರ್ತಾ ಇರಲಿಲ್ಲ. ಸೊ ಈ ಸತಿ ಮಾರ್ಕೆಟಲ್ಲಿ ಹೊಸ ಥರ ಬಿಟ್ಟಿದ್ದಾರೆ. ಅದು ಪಾಲಿಷ್ ಮಾಡಿರೋದು ಮ್ಯಾಟ್ ಫಿನಿಶಿಂಗ್ ಥರ ಬರುತ್ತೆ. ಅದು ಹೆಂಗೆ ಅಂದರೆ ಏನು ಲೈಟ್ ಬಂದ್ರೂ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗಲ್ಲ. ಸೊ ಅದು ನಾರ್ಮಲ್ ಆಗಿ ಚೆನ್ನಾಗಿ ಕಾಣುತ್ತೆ. ನಾವು ಅದಕ್ಕೆ ಸ್ವಲ್ಪ ಆಲ್ಟರ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದೀವಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ಒಡವೆ ಎಲ್ಲ ಹಾಕ್ಸಿ ನಮ್ಮಪ್ಪ ಚೆನ್ನಾಗಿ ಮಾಡಿಸಿದ್ದಾರೆ. ನನಗಂತೂ ಹೆವಿ ಇಷ್ಟ ಆಗೋಯ್ತು. ನೆಕ್ಸ್ಟ್ ಇಯರ್ ನಾನು ನನ್ನ ಕೈಲಾದರೆ ನಾನು ಇದೇ ಥರ ತೊಗೋತೀನಿ. ಬಿಕಾಸ್ ಈ ಸತಿ ಅಮ್ಮ ಮನೆಯಲ್ಲೇ ಹಬ್ಬ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸತಿಯಿಂದ ನಮ್ಮ ಮನೇಲಿ ಮಾಡ್ತೀವಿ ನಾವು. ಚೆನ್ನಾಗಿದೆ ಅಲ್ಲ, ಒಂಥರ ಮಸ್ತಾಗಿ ಹೆವಿ ಲಕ್ಷಣ ಇದೆ ಇದರಲ್ಲಿ ಮುಖದಲ್ಲಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನಮ್ಮಪ್ಪ ಬಂದರು, ಯಾವುದೋ ಒಂದು ಲೈಟೆಲ್ಲ ತಗೊಂಡು ಫಿನಿಶಿಂಗ್ ಟಚ್ ಕೊಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಡೀಟೇಲಿಂಗ್ಸ್ ಇದೆ, ನೋಡೋಣ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ. ಸೊ ಅದೆಲ್ಲ ನೋಟಲ್ಲಿ ಮಾಡಿರೋದು. ಹಿಂದ್ಗಡೆ ಬ್ಯಾಕ್ ಡ್ರಾಪು ಮತ್ತು ಬ್ಯಾಕ್ಗ್ರೌಂಡು ಫ್ಲೆಕ್ಸ್. ಆ್ಯಕ್ಚುಲಿ ಅದು ಬೇರೆ ಕ್ಲಾತ್ ಫ್ಲೆಕ್ಸು. ಸೊ ಲೆಟ್ ಅಸ್ ಸಿ ಹೆಂಗೆ ಬರುತ್ತೆ ಅಂತ. ಸೊ ಕಂಪ್ಲೀಟ್ ಆಗಿದೆ. ಸೊ ನಾಳೆ ಲೈಟೆಲ್ಲ ಹಾಕಿ ನೋಡೋಣ ಹೆಂಗೆ ಬಂದಿದೆ ಅಂತ. ಪೂಜೆ ಆದಮೇಲೆ ಅದಕ್ಕೊಂದು ಕಳೆ ಅಂತ ಬರೋದು, ಇನ್ನು ಹೂವು ಹಾಕೆಲ್ಲ ಏನೂ ಇಲ್ಲ. ಸೊ ನಮ್ಮಮ್ಮ ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ಎಲ್ಲ ಕೆಲಸ ಆಯಿತು. ಆಲ್ಮೋಸ್ಟ್ 1 o'clock ಆಗಿದೆ ನೈಟು. ಸೊ ಇವಾಗ ಮಲ್ಕೋತೀವಿ. ಬೆಳಗ್ಗೆ ನಾನು ಹೆಂಗಿದ್ರು ಬೇಗ ಎದ್ದೊಳ್ಬೇಕು. 3:34 ಹಂಗೆ. ಇವ್ರಿಗೆ ರೆಸ್ಟ್, ನಾಳೆ ಹುಡುಗಿರ ಹಬ್ಬ ಅಲ್ಲ, ನಿಧಾನಕ್ಕೆ ಎದ್ದೊಳ್ತಾರೆ ಅವರು. ನಮ್ಮ ಮನೇಲಿ ಬೇಗ ಆಗೋಗುತ್ತೆ ಪೂಜೆ 6:37 ಅಷ್ಟರಲ್ಲಿ. ಸೊ ಹಬ್ಬ ಹೆಂಗೆ ಮಾಡ್ತೀವಿ, ಏನು ಕತೆ ಅದೆಲ್ಲ ನಾಳೆ ತಿಳಿಸ್ತೀವಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ